ಹೌದು, ಮುಖ್ಯವಾಗಿ ನಾವು ತಿನ್ನುವ ಪದಾರ್ಥಗಳಲ್ಲಿ ಇರಲೇಬೇಕಾದ ರುಚಿಗಳೆಂದರೆ ಉಪ್ಪು, ಹುಳಿ ಮತ್ತು ಖಾರ. ಇದರಲ್ಲಿ ಉಪ್ಪು ಕರಾವಳಿಯಲ್ಲಿ ತಯಾರಿಸಿದ್ರೆ ಖಾರ ಬೆಳೆಯುವ ಪ್ರದೇಶವಾಗಿ ಗುಂಟೂರು ಖ್ಯಾತಿ ಪಡೆದಿದೆ. ಆದರೆ ಹುಳಿ ಎಲ್ಲಿ ಬೆಳೆಯಲಾಗುತ್ತದೆ ಎಂಬ ವಿಚಾರ ಬಹುತೇಕರಿಗೆ ಅರಿವಿಲ್ಲದಿರಬಹುದು. ನಮ್ಮದೇ ಅವಿಭಜಿತ ಜಿಲ್ಲೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈ ಹುಳಿಯನ್ನ ಹೆಚ್ಚಾಗಿ ಬೆಳೆಯುತ್ತಾರೆ. ನಿಜ, ಇಲ್ಲಿ ಹಣ್ಣು, ಹೂವು, ತರಕಾರಿ ಹೇರಳವಾಗಿ ಬೆಳೆಯಲಾಗುತ್ತದೆ. ಅವುಗಳ ಜೊತೆಗೆ ಬೆಳೆಯುವ ಮತ್ತೊಂದು ಹಣ್ಣು ಎಂದರೆ ಅದೇ ಹುಣಸೆ ಹಣ್ಣು. ಈ ಹುಣಸೆ ಇಲ್ಲದೆ ಯಾವುದೇ ಪದಾರ್ಥ ರುಚಿಗಟ್ಟಲು ಸಾಧ್ಯವಿಲ್ಲ. ಅಂತಹ ರುಚಿಗೆ ಖ್ಯಾತಿ ಪಡೆದಿರುವ ಹುಳಿ ನೀಡುವ ನಿಂಬೆ ಮತ್ತು ಹುಣಸೆ ಹಣ್ಣು ನಮ್ಮದೇ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಬೆಳೆಯುವ ಹುಣಸೆ ಹಣ್ಣು ವಿದೇಶಗಳಿಗೆ ರಫ್ತಾಗುತ್ತದೆ ಎಂಬುದೇ ವಿಶೇಷ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗೆ ಖ್ಯಾತಿ ಪಡೆದ ಮಾರುಕಟ್ಟೆ. ಇಲ್ಲಿ ನಡೆಯುವ ಹುಣಸೆ ಹಣ್ಣಿನ ಮಾರುಕಟ್ಟೆ ದಕ್ಷಿಣ ಭಾರತದಲ್ಲಿಯೇ ಖ್ಯಾತಿ ಪಡೆದಿದೆ. ಈಗ ಎಲ್ಲಿ ನೋಡಿದ್ರೂ ಹುಣಸೆ ಹಣ್ಣಿನ ಸೀಸನ್. ಇದರಿಂದ ರೈತರು ತಾವು ಬೆಳೆದ ಹುಣಸೆ ಹಣ್ಣು ತೆಗೆದುಕೊಂಡು ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಇದರಿಂದ ಹುಣಸೆ ಹಣ್ಣು ಖರೀದಿಸಲು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಂದ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ವರ್ತಕರು ಇಲ್ಲಿಗೆ ಆಗಮಿಸಿ ಹುಣಸೆ ಹಣ್ಣು ಖರೀದಿ ಮಾಡ್ತಿದ್ದಾರೆ. ನಮ್ಮ ಚಿಂತಾಮಣಿ ಮಾರ್ಕೆಟಲ್ಲಿ ಮಂಗಳವಾರ ದಿವಸ ನಿಮಗೆ 65ರಿಂದ 75 ಲಾರಿವರೆಗೂ ಸರಕು ಬರುತ್ತೆ. ನಮ್ಗೆ ಇಲ್ಲಿ ಬಂದೆಲ್ಲ ಲೋಕಲ್ ಅಂದರೆ ಈ ಕಡೆ ಚೇಲೂರು, ಈ ಕಡೆ ಎಲ್ಲ ಕಡೆಯಿಂದ, ಆಂಧ್ರ ಕಡೆಯಿಂದನೂ ಬರುತ್ತೆ ಕಾಯಿ. ಆದಷ್ಟು ಇಲ್ಲಿಂದ ಪಾಂಡಿಚೇರಿ, ತಮಿಳುನಾಡು ಸೈಡ್ ಹೋಗುತ್ತೆ, ಆಂಧ್ರಾಗೆ ಹೋಗುತ್ತೆ, ಕೇರಳಗೆ ಹೋಗುತ್ತೆ, ಎಲ್ಲ ಕಡೆಗೂ ಇಲ್ಲಿಂದ ಬರುತ್ತೆ. ವ್ಯಾಪಾರಸ್ಥರು ಇಲ್ಲಿ ಬಂದು ಕೊಂಡ್ಕೊಂಡು ಹೋಗ್ತಾರೆ. ನಿಮಗೆ ರೇಟ್ ಬಂದುಬಿಟ್ಟು 25 ರೂಪಾಯಿಂದ ಸ್ಟಾರ್ಟು. 25 ರೂಪಾಯಿಂದ 80 ರೂಪಾಯಿವರೆಗೂ ಒಂದು ಆವ್ರೇಜ್ ಆಗೋಗುತ್ತೆ. ಇನ್ನೂ ಚೆನ್ನಾಗಿರೋದು 80 ರೂಪಾಯಿಂದ 140 ರೂಪಾಯಿವರೆಗೂ ಇವತ್ತು ಚಿಂತಾಮಣಿ ಮಾರ್ಕೆಟ್ ನಡೆದಿದೆ. ಬರೀ ಕಾಯಿ, ಹುಣಸೆ ಹಣ್ಣಲ್ಲ. ಹುಣಸೆ ಹಣ್ಣು ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ರೇಂಜು 80 ರೂಪಾಯಿಂದ 150 ರೂಪಾಯಿವರೆಗೂ ಇರುತ್ತೆ. ಅದರಲ್ಲಿ ಕರ್ಪುಳಿ ಬರುತ್ತೆ, ಫ್ಲವರ್ ಬರುತ್ತೆ. ಅದರಲ್ಲಿ ಏನು ಐಟಮ್ ಇದ್ರೆ ಅದೇನಿದ್ರೆ ರೇಟ್ ಆ ರೇಟ್ ಅಲ್ಲಿ ಹೋಗ್ತಾ ಇರುತ್ತೆ. ಈ ಬಾರಿ ಹುಣಸೆ ಮರದಲ್ಲಿರುವ ಎಲೆಗಳನ್ನ ಮೀರಿಸುವ ಹಾಗೆ ಹುಣಸೆ ಕಾಯಿ ಬಿಟ್ಟಿದೆ. ಇದರಿಂದ ಅಗತ್ಯಕ್ಕಿಂತ ಹೆಚ್ಚಿಗೆ ಸರಕು ಮಾರುಕಟ್ಟೆಗೆ ಬರ್ತಿದೆ. ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ಹುಣಸೆ ಹಣ್ಣಿನ ಸಂತೆ ಚಿಂತಾಮಣಿಯಲ್ಲಿ ನಡೆಯುತ್ತೆ. 100 ಟನ್ ಹುಣಸೆ ಹಣ್ಣು ಮಾರುಕಟ್ಟೆಗೆ ಬರ್ತಿದೆ. ಇದರಿಂದ ನಿರೀಕ್ಷೆಯಷ್ಟು ಬೆಲೆ ಸಿಗ್ತಿಲ್ಲ. ರೈತರಂತೂ ಬೆಲೆ ಕಡಿಮೆಯಿಂದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಚಿಂತಾಮಣಿ ತಾಲೂಕು ಮುಂಗನಹಳ್ಳಿ ಹೋಬಳಿ ಕೋಣಾಪುರ. ನಮ್ಮದು ಫಸಲು ಜಾಸ್ತಿ ಕಮ್ಮಿ ಸತಿ. ಈ ಕೂಲಿಯವ್ರದ್ದು ಕೂಲಿ ಜಾಸ್ತಿ ಆಗಿದೆ. ಇಲ್ಲಿ ಕಮಿಷನ್ನು, ಇಲ್ಲಿ ಖರ್ಚು ಜಾಸ್ತಿ, ಏನು ವರ್ಕೌಟ್ ಆಗಲ್ಲ. ರೇಟುಗಳೇನೋ ಚೆನ್ನಾಗಿರೋದೇನೋ ಒಂದು ಸುಮಾರಾಗಿ ಹೋಗ್ತಾಯಿದೆ, ಮಿಗತಾದು ಜಾಸ್ತಿ ಕಮ್ಮಿ. ಫಸಲು ಜಾಸ್ತಿ ಹೆಚ್ಚು ಕಮ್ಮಿ ಆಗಿದೆ. ಮಳೆಗಳಿಲ್ಲ, ಬೆಳೆಗಳಿಲ್ಲ. ಸರ್ಕಾರದ ಇದ್ರ ಕಡೆ ಏನು ಗಮನ ಹರಿಸೋ ಇದಿಲ್ಲ. ಏನು ಮಾಡೋಕ್ಕಾಗುತ್ತೆ. ಶುಕ್ರವಾರ, ಮಂಗಳವಾರ 2 ದಿವಸನೂ ನಡೆಯುತ್ತೆ. ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದನೂ ಬರ್ತಾರೆ ವ್ಯಾಪಾರಸ್ಥರು. ಬಿಸ್ನೆಸ್ ಏನೋ ಚೆನ್ನಾಗೇನೋ ನಡೆಯುತ್ತೆ. ಒಂದು ಮಾಮೂಲಿ ಅವರೇಜ್ ಒಂದು 25 ರೂಪಾಯಿಂದ 40 ರೂಪಾಯಿ ಮಾಮೂಲಿ ಕಾಯಿಗಳು. ದೊಡ್ಡಗಳು ಇದು ಚೆನ್ನಾಗಿರೋ ಕಾಯಿಗಳು 60, 70, 80. ಸರ್, ನಾವು ಚಿಂತಾಮಣಿ ತಾಲೂಕು ಮೈಲಾಂಡಹಳ್ಳಿ ಗ್ರಾಮದಿಂದ ಬಂದಿರೋದು. ರೈತರಿಗೇನು ಉಪಯೋಗ ಇಲ್ಲ. 100 ರೂಪಾಯಿ ಕೆಜಿ ಸಿಕ್ಕಿದ್ರೆ ಮಾತ್ರ ರೈತರು ಉದ್ಧಾರ ಆಗ್ತಾರೆ. ಒಬ್ಬ ಮನುಷ್ಯನ ಕೂಲಿ 800 ರೂಪಾಯಿ ಕೊಡಬೇಕು ಒಂದು ಮರದಲ್ಲಿ ಹೊಡಿಬೇಕಂದ್ರೆ. ಇಲ್ಲಿ ಬಂದರೆ ಕಮಿಷನ್ನು ಅದು ಇದೆಲ್ಲ ಹೋದ್ರೂ ಏನು ಲಾಸೆ ರೈತರಿಗೆ. ಎಲ್ಲ ರೈತರಿಗೆ ಲಾಸೆ. 100 ರೂಪಾಯಿ ಹೋದರೆ ಏನಾನ ಸ್ವಲ್ಪ ಉಳಿತಾರೆ ಅಷ್ಟೇ. ಇನ್ನು 30, 20, 40 ಹೋದರೆ ಏನು ಉಳಿಯಲ್ಲ. ಕೂಲಿ ಹೊಡೆಯೋರಿಗೆ ಸರೋತದೆ ದುಡ್ಡೆಲ್ಲ. ನಾವೆಲ್ಲ ಒಂದು 100 ಕೆಜಿ ತಂದಿದ್ರಿ ಸರ್. ನಮ್ಮದೊಂದು 40 ರೂಪಾಯಿ ಆಗಿದೆ ಕೆಜಿ. ಮತ್ತೊಂದೆಡೆ ಹುಣಸೆ ಹಣ್ಣಿನ ಅತಿಯಾದ ಉತ್ಪಾದನೆಯಿಂದ ಟೊಮ್ಯಾಟೊ ಬೆಲೆ ಕುಸಿದಿದೆ. ಕೆಜಿ ಹುಣಸೆ ಹಣ್ಣು 30 ರೂಪಾಯಿಗೆ ಬಿಕರಿಯಾಗ್ತಿದ್ರೆ ಇದರಿಂದ ಟೊಮ್ಯಾಟೊ ಹಣ್ಣು ಕೇಳೋರೆ ಇಲ್ಲದಂತಾಗಿದೆ. ಟೊಮ್ಯಾಟೊಗೂ ಒಂದು ಕಾಲವಾದ್ರೆ ಹುಣಸೆಗೂ ಒಂದು ಕಾಲ ಎನ್ನುವಂತಾಗಿದೆ ಪ್ರಸ್ತುತ ಪರಿಸ್ಥಿತಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.